ಯಾರೂ ಮಾಡಲ್ದೇ ಇರೋ ಕೆಲಸನ ಇವತ್ತು ಪಿ ಜಿಯಲ್ಲಿ ಮಾಡ್ತಾ ಇದ್ದೀವಿ. ಇವಳು ಫಿಶ್ ತಿನ್ನಲ್ಲ ಅನ್ನೋ ವೆಜಿಟೇರಿಯನ್ ಗೈಸ್. ಅಯ್ಯೋ ಸೀದಾಯ್ತಾ? ಹಾಯ್ ಅಣ್ಣ, ಅತಿ ಶೀಘ್ರದಲ್ಲಿ ನಾನು ಹುಬ್ಳಿಗೆ ಬರ್ತೀನಿ. ಬೆಂದಿದೆಲ್ಲ ಪರ್ಫೆಕ್ಟ್. ಕನಿಕಾ ಶಿ ಬಿಕೇಮ್ ಎ ಚೆಫ್. ಆಂಟಿ ಆಂಟಿ ಕ್ಷಮಿಸಿ ಆಂಟಿ, ದಯವಿಟ್ಟು ಕ್ಷಮಿಸಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ, ವೆಲ್ಕಮ್ ಬ್ಯಾಕ್ ಟು ಕನ್ನಿಕಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ, ಯಾರೂ ಮಾಡಲ್ದೇ ಇರೋ ಕೆಲಸನ ಇವತ್ತು ಪಿ ಜಿಯಲ್ಲಿ ಮಾಡ್ತಾ ಇದ್ದೀವಿ. ಅದು ಏನಪ್ಪಾ ಅಂತಂದ್ರೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೀ, ಅನದರ್ ಡೇ ಅನದರ್ ವ್ಲಾಗ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ, ಒಳ್ಳೆ ಕಂಟೆಂಟ್ ಜೊತೆ ನಾನು ಬರ್ತೀನಿ, ಓಕೆನಾ? ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ಪಿ ಜಿ. ಇವಾಗ ತಾನೇ ಜಿಮ್ ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ, ಎಲ್ಲ ಜಿಮ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಜಿಮ್ ಮುಗಿಸ್ಕೊಂಡು ಬರಬೇಕಿದ್ರೆ ಕ್ರೇವಿಂಗ್ ಸ್ಟಾರ್ಟ್ ಆಗೋಯ್ತು ನನಗೆ, ಏನಾದರೂ ತಿನ್ನಬೇಕು ಅಂತ. ಅದರಲ್ಲಿ ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ಯಾವ ಫಿಶ್ ಕೊಟ್ಟರು ತಿಂತೀನಿ, ನನಗೆ ಅಷ್ಟು ಇಷ್ಟ ಫಿಶ್ ಅಂದರೆ. ಅದಕ್ಕೆ ಅಂತ ಫಿಶ್ ತಗೊಂಬಂದಿದ್ದೀನಿ. 1 kg ಫಿಶ್ ತೊಗೊಂಬಂದಿದ್ದೀನಿ, ಆಯಿತಾ? ಎಲ್ರಿಗೂ ಮಾಡೋಣ ಅಂತ. ಅದು ಅಲ್ಲದೆ ಇವಾಗ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ. ಅಂಕಲ್ ಹೇಳಿದ್ದಾರೆ ಆ ಸಿಲಿಂಡರ್ ಖಾಲಿ ಆದಮೇಲೆ ಮತ್ತೆ ಕೊಡಲ್ಲ ಅಂತ. ಬಟ್ ಸ್ಟಿಲ್ ಯಾವುದೋ ಒಂದು ಧೈರ್ಯ ಮಾಡಿ ತಂದಿದ್ದೀನಿ. ಸಿಲಿಂಡರ್ ಏನಾದರೂ ಖಾಲಿ ಆದರೆ ಮುಗೀತು ಮಟಾಶ್ ನಮ್ಮ ಕತೆ ಆಮೇಲೆ. ಅದಕ್ಕೆ ಇವಾಗ ಬೇಗ ಬೇಗ ಫಸ್ಟು ಎಲ್ಲನೂ ಮ್ಯಾರಿನೇಟ್ ಮಾಡಿ ಫ್ರಿಡ್ಜಲ್ಲಿ ಇಡೋದಕ್ಕಿಂತ ಫ್ರೀಸರಲ್ಲಿ ಇಟ್ಬಿಡ್ತೀನಿ, ಸೊ ದಟ್ ಅದು ಬೇಗ ಮ್ಯಾರಿನೇಟ್ ಆಗುತ್ತೆ. ನಾನು ಅಷ್ಟೊತ್ತಿಗೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ತವಾ ಫ್ರೈ ಮಾಡೋಣ, ಆಯಿತಾ? ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಎಲ್ಲ ಗೊತ್ತಾಗುತ್ತೆ. ವೆಯ್ಟ್ ಮಾಡ್ತಾ ಇರಿ. ಇವಾಗ ಸ್ಟ್ಯಾಂಡಲ್ಲಿ ಫೋನ್ ಇಟ್ಬಿಟ್ಟು ಏನೇನು ಕಲಿಸ್ಕೋಬೇಕು, ಏನೇನು ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ, ಓಕೆನಾ? ಇದು ವೆರಿ ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ ಆಗಿರುತ್ತೆ. ಜಾಸ್ತಿ ಎಳೆಯಲ್ಲ ನಾನು, ಜಾಸ್ತಿ ಡ್ರ್ಯಾಗ್ ಮಾಡಲ್ಲ, ಯಾರಿಗೂ ನಿಮಗೆ ಬೋರ್ ಆಗಬಾರ್ದು ಅನ್ನೋ ರೀಸನ್ಗಷ್ಟೇ. ಸೊ ನಾನು ಪಿ ಜಿಯಲ್ಲಿ ಹೇಗೆ ತವಾ ಫ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಯಾರೂ ವೀಡಿಯೋಗೆ ಬರಲ್ಲ ಗೈಸ್, ಯಾಕಂದರೆ ಎಲ್ರಿಗೂ ವೀಡಿಯೋ ಶೈ, ಸ್ವಲ್ಪ ಕ್ಯಾಮ್ರಾ ಶೈ ಎಲ್ರಿಗೂ. ಯಾರು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳಲ್ಲ, ನಾನು ಒಬ್ಬಳೇ ಕಾಣಿಸ್ಕೊತೀನಿ. ಬಟ್ ಬ್ಯಾಕ್ ಸೈಡ್ ಎಲ್ಲರೂ ನಿಂತಿದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೋಸ್ಕರ ಅಂತ ತಂದಿರೋದು ನಾನು. 1 kg ಫಿಶ್ ತಂದಿದ್ದೀನಿ. ಮಾಡೋಣ ಬನ್ನಿ ಗೈಸ್. ಕಾಣಿಸ್ತಾ ಇದ್ದೀನಾ? ಓಕೆ, ಸಿ ಇಲ್ಲಿ ಫಿಶ್ ಈ ಥರ. ನಂಗೆ ಈ ಥರದ್ದು ಫಿಶ್ ಇಷ್ಟ. ಇದೇನೋ ಅಂತಾರಪ್ಪ, ಆಲ್ರೆಡಿ ಹೆಸರೇ ಮರ್ತೋಯ್ತು. ಈ ಥರ ಇದೆ ಫಿಶ್ಶು. ಎಷ್ಟು ತಂದಿದ್ದೀನಿ ನೋಡಿ, ಅಯ್ಯೋ ಇಷ್ಟು ತಂದಿದ್ದೀನಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಬೇಕು. ಆಮೇಲೆ ಇನ್ನೊಂದೇನೆಂದರೆ, ಇಲ್ಲಿ ಪಿ ಜಿ ಆಗಿರೋದ್ರಿಂದ ಒಂದಷ್ಟು ಜನ ಬೇರೆ ಬೇರೆ ಲಿಂಗಾಯಿಟ್ಸು, ಬ್ರಾಹ್ಮಿಣ್ಸು ಅವರೆಲ್ಲರೂ ಇರ್ತಾರಲ್ವ, ಅವ್ರಿಗೆ ಮೊದಲೇ ಫಿಶ್ ಸ್ಮೆಲ್ಲು. ಆಮೇಲೆ ಸೇಮ್ ಪಾತ್ರೆನ ಎಲ್ಲರೂ ಯೂಸ್ ಮಾಡ್ತಾರೆ. ಹಾಗಾಗಿ ಒಂದಷ್ಟು ಪಾತ್ರೆ ಮಾತ್ರ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಇದನ್ನು ತೊಳೆಯೋಕ್ಕೆ ಮತ್ತು ಕಲಸಿ ಮಸಾಲೆ ಎಲ್ಲ ಇದರಲ್ಲೇ ಕಲಸಿ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಟು ನನ್ನ ತಟ್ಟೆಗೆ ಹಂಗೆ ಯೂಸ್ ಮಾಡಬೇಕು. ಯಾಕಂದರೆ ನನ್ನಿಂದ ಸುಮ್ಮನೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು ಯಾರಿಗೂ ಅಂದ್ಬಿಟ್ಟು ಈ ಬೋಸಿ ನಮ್ಮದೇ. ಅದಕ್ಕೆ ಇದೇ ಬೋಸಿಯಲ್ಲಿ ಇದನ್ನೆಲ್ಲ ಇವಾಗ ತೊಳೆದು ಆಮೇಲೆ ಮಸಾಲಾನ ಎಲ್ಲ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಇದನ್ನು ತೊಳೆಯೋಣ, ಆಯಿತಾ? ಒಂದೊಂದೇ ಫಿಶ್ ತೊಳೆಯೋಣ ಗೈಸ್. ನೋಡಿ, ಇವಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಮತ್ತು ಉಪ್ಪು, ಆಮೇಲೆ ನಿಂಬೆ ರಸ ಮತ್ತು ಕರಿಬೇವಿನ ಸೊಪ್ಪು. ಇದು ತವ ಮೇಲೆ ಹಾಕೋಕ್ಕೆ ಇಷ್ಟು. ಮತ್ತು ಗರಂ ಮಸಾಲ, ಚಿಲ್ಲಿ ಪೌಡರ್, ಫಿಶ್ ಫ್ರೈ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆ್ಯಂಡ್ ಹಿಯರ್ ಈಸ್ ಅ ಫಿಶ್. ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಆ್ಯಂಡ್ ಇಗ್ನೋರ್ ಮಾಡಿ ಈ ಮೆಸ್ಸಿನ ಎಲ್ಲ, ಯಾರು ಅಂತ ಕ್ಲೀನ್ ಮಾಡೋಕ್ಕಾಗತ್ತೆ ಗೈಸ್. 1 ಫಿಶ್ ಪೂರ್ತಿ ಇದು ಎಷ್ಟಾಯಿತು ಗೊತ್ತಾ? 120 ರೂಪಾಯಿ ಆಯಿತು ಈ ಫಿಶ್ಶು. 120 ರೂಪಾಯಿಗೆ 1 kg 200 ಗ್ರಾಮ್ ಫಿಶ್ ಬಂತು. ಇದು ಇವಾಗ ಮ್ಯಾರಿನೇಟ್ ಮಾಡೋಣ ಫಸ್ಟು. ಇವಾಗ ಇಲ್ಲಿಗೆ ಎಲ್ಲ ಹಾಕೋಬೇಕು. ಇಟ್ಕೊಳ್ಳೋರು ಯಾರೂ ಇಲ್ವಲ್ಲಪ್ಪ. ಓಕೆ, ಫೈನ್. ಈಗ ಫಿಶ್ ಫ್ರೈ. ಒಂದು ಎಗ್ಗು ಮರ್ತೋಯ್ತು ಗೈಸ್, ಎಗ್ಗು. ಆಮೇಲೆ ಒಂದು ಎಗ್ ತೊಗೊಳ್ಳೋಣ. ಅಯ್ಯೋ, ಎಲ್ಲ ಆಗ್ಬಿಟ್ಟಿದೆಯಲ್ಲಪ್ಪ. ಒಂದು ಎಗ್ ಇಸ್ ಎನಫ್, ಒಂದು ಎಗ್. ಓಕೆ ಗೈಸ್, ರೆಡಿ. ಇವಾಗ ಫಿಶ್ ಹಾಕೊಳ್ಳೋಣ ಫಸ್ಟ್. ಇಲ್ಲಿ ಫಿಶ್ ಫ್ರೈ ಮಸಾಲ ಬೇಕು. 1 kg ಇದೆಯಲ್ವಾ, 1 kgಗೆ ಇಷ್ಟು ಬೇಕು. ಸ್ಪೂನಲ್ಲಿ ಅಳತೆ ಮಾಡಿ ಹಾಕೊಳ್ಳೋಣ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ 1 ಟೇಬಲ್ ಸ್ಪೂನ್, ಓಕೆನಾ? 1 ಟೇಬಲ್ ಸ್ಪೂನ್ ಗರಂ ಮಸಾಲೆ ಆಯಿತು. ಮತ್ತು ಇವಾಗ ಚಿಲ್ಲಿ ಪೌಡರು ಅಷ್ಟೇ. 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಅಷ್ಟೇ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋಣ. ಈಗ ಒಂದು ನಿಂಬೆ ರಸ, ನಿಂಬೆ ಹಣ್ಣು, 1/2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇನ್ನು 1/2 ಊಟಕ್ಕೆ ನಂಚ್ಕೊಳ್ಳೋಣ.
ಒಂದು ನಿಂಬೆ ರಸ ಆಯಿತಾ. ನೆಕ್ಸ್ಟು ಅಯ್ಯೋ ಇದೆಲ್ಲ ಬಿದ್ದೋಯ್ತು. ಆ ಫಿಲ್ಟರ್ ಮಾಡೋದು ಇಲ್ಲ ನಮ್ಮ ಹತ್ರ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಬಿದ್ದೋಗೈತೆ. ಆಮೇಲೆ ಬೈಕ್ ಸಿಕ್ಕಿದ್ರೆ ಕಹಿ ಕಹಿ ಹೊಡೆದ್ಬಿಟ್ರೆ ಕಷ್ಟ. ಓಕೆನಾ. ನೆಕ್ಸ್ಟ್ ಇವಾಗ ಮೊಟ್ಟೆ ಎಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ ಗೈಸ್. ಇಲ್ಲಿ ನೋಡಿ ಎಲ್ಲ ಕಲಸಿಟ್ಟಿದ್ದೀನಿ. ಐ ಡೋಂಟ್ ನೋ ಮಸಾಲ ಕಡಿಮೆ ಆಯಿತೋ ಜಾಸ್ತಿ ಆಯಿತೋ, ನನಗೆ ದೇವ್ರನೆಗೂ ಗೊತ್ತಿಲ್ಲ. ಹಿಂಗೆ ಹಾಕಿದ್ದೀನಿ ನೋಡಿ. ಇನ್ನು ಸ್ವಲ್ಪ ಮಸಾಲ ಬೇಕು ಅನಿಸುತ್ತೆ. ಏನು ಮಾಡ್ತೀನಿ ಅಂದರೆ ಇವಾಗ ಸದ್ಯಕ್ಕಿದ್ದೀನಿ ಹಿಂಗೆ ಫ್ರಿಡ್ಜ್ಗೆ ಇಟ್ಬಿಟ್ಟು ಇನ್ನೊಂದು ಫಿಶ್ ಪೌಡರ್ನ ತರಿಸಿ ಇದೆಲ್ಲನೂ ಕಲಸಿ ತವಾ ಫ್ರೈ ಮಾಡಬೇಕಿದ್ರೆ ಸ್ವಲ್ಪ ಹಂಗಂಗೆ ಮೇಲೆ ಹಾಕಿ ತವಾ ಫ್ರೈ ಮಾಡೋಣ. ಇವಾಗ ಇಷ್ಟು ಹಾಕಿದ್ದೀನಿ. ನನಗೆ ಗೊತ್ತಿಲ್ಲ, ಇನ್ನೊಂಚೂರು ಮಸಾಲ ಬೇಕು ಅನಿಸುತ್ತೆ, ಅದಕ್ಕೆ ತರಿಸ್ತೀನಿ. ಇನ್ನು ಸ್ವಲ್ಪನ ತರಿಸಿ ಆಮೇಲೆ ಮಾಡಿದ್ರೆ ಆಯಿತು. ಇವಾಗ ಸದ್ಯಕ್ಕೆ ಇಷ್ಟನ್ನ ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಲ್ವ, ಇವಾಗ ಫ್ರಿಡ್ಜ್ಗೆ ಇಡೋಣ. ಕೈ ತೊಳೆದ್ಬಿಡೋಣ. ಯಪ್ಪ ಖಾರ, ಮೂಗಲ್ಲಿ ಕಣ್ಣಲ್ಲೆಲ್ಲ ನೀರು ಬರ್ತೈತೆ ಗೈಸ್. ಇಲ್ಲಿ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇನ್ನೊಂದು ಪೌಡ್ರು ನಾನು ದಾಲೆ ಬಂದೇ ಬಿಟ್ಟವಳು ನೋಡಿ. ಇವಳಿಗೆ ಹೇಳೋಣ ತರಕ್ಕೆ ಅಂದರೆ ಬಂದೇ ಬಿಟ್ಟವಳು ಗೈಸ್. ಈಗ ಸದ್ಯಕ್ಕೆ ಇದನ್ನ ಇಟ್ಬಿಟ್ಟು ಇವಾಗ ನಾನೇ ಓಡೋಗಿ ಬರ್ತೀನಿ. ಈಗ ಇನ್ನೊಂದು ಬೇಕು ಅನಿಸುತ್ತೆ, ಇಲ್ಲಿರಲಿ. ಇವಾಗ ಸ್ನಾನ ಮಾಡಬೇಕು. ಇದೆಲ್ಲ ಹಿಂಗೆ ಇರಲಿ, ನಾನು ತರ್ತೀನಿ ಫಸ್ಟು. ಇದು ಬೇಡ, ಚೆಲ್ಬಿಡೋಣ ನೀರು, ಇದು ಬೇಡ ಗೈಸ್. ಡನ್ ವಿತ್ ಶವರ್. ಇವಾಗ ಕೆಳಗಡೆ ಫಿಶ್ದು ಮಸಾಲ ತರಬೇಕು, ಅದೊಂದು ಅಷ್ಟೇ. ಎಲ್ಲ ಇದೆ. ಫಿಶ್ ಮಸಾಲ ಒಂದು ತರಬೇಕು. ಮಸಾಲ ಕಡಿಮೆ ಆಗಿದೆ ಗೈಸ್, ಅದು ನೋಡಿದಾಗಲೇ ಗೊತ್ತಾಗುತ್ತೆ. ಅದಕ್ಕೆ ಮಸಾಲಾನ ಕಲಸಿಟ್ಕೊಂಡು ಫಿಶ್ ಫ್ರೈ ಮಾಡಬೇಕಿದ್ರೆ ಕಡಿಮೆ ಆದಾಗ ಹಾಕೋಣ ಅಂತ. ಅಂಕಲ್ ಹಾಚಿ 2 ಪ್ಯಾಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ, ಜಸ್ಟ್ ಇನ್ ಕೇಸ್ ಅಂತ. ಒಂದು ತೊಗೊಂಡೋಗೋ ಜಾಗದಲ್ಲಿ 2 ತೊಗೊಂಡು ಹೋಗ್ತಾ ಇದ್ದೀನಿ. ಮಸಾಲ ಕಲಸಿಟ್ಟಿದ್ದೀನಿ, ಕರಿಬೇವು ತಂದಿಟ್ಟಿದ್ದೀನಿ, ಫಿಶ್ ತಂದಿಟ್ಟಿದ್ದೀನಿ. ಇವಳು ಫಿಶ್ ತಿನ್ನಲ್ಲ ಅನ್ನೋ ವೆಜಿಟೇರಿಯನ್ ಗೈಸ್. ಫಿಶ್ ಹೆಂಗಿದೆ ಅಂತ ನೋಡಕ್ಕೆ ಬಂದವಳು ನೋಡಿ. ಈ ಫಿಶ್ನ ಮೈ ಗಾಡ್ ಇವನ್ಲಿ ಕಡ್ದೇಸ್ ಅನ್ಕೊಂಡ್ ಬಂದವಳು ಇಲ್ಲಿಗೆ. ದಿಸ್ ಈಸ್ ಅ ಫಿಶ್. ಇವಳು ನೋಡಕ್ಕೆ ಅಂತಾನೆ ಬಂದವಳು ಇಲ್ಲಿಗೆ. ಈಗ ಮತ್ತೆ ಇನ್ನು ಸ್ವಲ್ಪ ಮಸಾಲ ಹಾಕಿ ಅದಕ್ಕೆ. ಯು ನೋ, ಒನ್ಸ್ ಯು ಟೇಸ್ಟ್ ದಿಸ್ ಯಾರ್, ದೆನ್ ಯು ವಿಲ್ ಬಿ ಅಡಿಕ್ಟ್ ಟು ದಿಸ್. ಯು ಡೋಂಟ್ ವಾಂಟ್? ನೋಡಿ ಗೈಸ್, ಹಿಂಗೆ ನಾವು ಇನ್ಫ್ಲುಯೆನ್ಸ್ ಮಾಡೋದು. ವೆಜಿಟೇರಿಯನ್ ಎಲ್ಲರೂ ನಾನ್ ವೆಜಿಟೇರಿಯನ್ ಮಾಡಿಬಿಟ್ಟು ಮಟನ್ ಚಿಕನ್ ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ಓಕೆನಾ. ಇವಾಗ ಇದೆರಡು ಕಡೆನೂ ಹಾಕಾಗಿದೆ. ಹಿಂಗೆ ನೆಕ್ಸ್ಟು ಹಾಕದೆ ಇವಾಗ ಹೆಂಗಿದ್ದೀನಿ ಕಾಣಿಸ್ತಿದ್ಯಾ? ಇದು ಸ್ವಲ್ಪ ನಾನು ನೋಡಿ, ಹಾಂ, ಆಯಿಲ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವು ಹಾಕೋಣ. ಕರಿಬೇವು. ಈಗ ಫಿಶ್ ಹಾಕದೆ ಗೈಸ್. ಟಡಾ! ಫಿಶ್ ನೈಸಾ ಪ್ರಣೀತಾ? ಶಿ ಈಸ್ ವಾಚಿಂಗ್. ಯು ಶುಡ್ ಟೇಸ್ಟ್ ಯಾರ್. ಆಹಾ ಗೈಸ್, ಸ್ಮೆಲ್ ಆಲ್ರೆಡಿ ಬರ್ತಾ ಇದೆ. ಓ ಮೈ ಗಾಡ್, ಐ ಕಾಂಟ್. ಇನ್ನೂ ಬಿಸಿ ಆಗಬೇಕಿತ್ತು ತವಾ. ನೆಕ್ಸ್ಟ್ ಇದಾ ಚಿಕ್ಕದು ಹಾಕೋಣ. ಓಕೆ, ದೊಡ್ಡದು ಹಾಕ್ಬೋದಾ? ಜಾಗ ಇದೆಯಾ? ಹಾಂ, ಪಾಪನಾ? ಆಯಿ ಪಾಪ ಅಂತೆ ಗೈಸ್. ನೋಡಿ, ಉಲ್ಟಾ ಮಾಡಿದೆ, ಹಿಂಗಾಗಿದೆ ಮೇಲ್ಗಡೆ. ಆ್ಯಂಡ್ ಇದು ಅಷ್ಟೇ ಉಲ್ಟಾ ಮಾಡಿದ್ದೀನಿ, ಇದು ಉಲ್ಟಾ ಮಾಡಿದ್ದೀನಿ. ಬೇಯ್ತಾ ಇದೆ, ಬೇಯ್ಲಿ ಗೈಸ್. ನೋಡಿ, ಇದು ಸ್ವಲ್ಪ ಸೀದೋಯ್ತು. ಹಿಂಗೆ ಬೇಯಿಸ್ತಾ ಇದ್ದೀನಿ. ಎಲ್ಲ ಕಡೆ ಅಪ್ಪ, ಈ ಫಿಶ್ನ ಸುಡಬೇಕಿದ್ರೆ ಯಾಕೆ ಇಷ್ಟು ಘಾಟ್ ಬರುತ್ತೆ ಗೊತ್ತಿಲ್ಲ ನೋಡಿ. ಆಹಾ, ಸರಿಯಕ್ಕಾಗ್ತಲ್ಲ ಗೈಸ್ ತಿನ್ನೋಕ್ಕೆ. ಅಯ್ಯಯ್ಯೋ, ಸೀದೋಯ್ತಾ? ಗೊತ್ತಿಲ್ವೇ? ಆಗಿರಬೇಕು. ಕಾವ್ಯ ಬರಲಿ, ಸಿಮ್ಮೇಲೆ ಇಡ್ತೀನಿ. ಕಾವ್ಯ ಬರಲಿ, ಅವಳು ಆಗಿದೆ ಅಂದರೆ ಎತ್ತದೆ. ಯಾಕಂದರೆ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಮಂಗಳೂರವರಲ್ವಾ. ಇಲ್ಲಿ ಇಲ್ಲಿ ಅಯ್ಯಪ್ಪ ಗೈಸ್, ಇನ್ನೂ ಇಷ್ಟು ಸುಡಬೇಕು, ನನಗೆ ಆಲ್ರೆಡಿ ಸಾಕಾಯಿತು.
ಎಲ್ರಿಗೂ ಮಾಡ್ತಾ ಇರೋದು ಫ್ರೆಂಡ್ಸ್ ಎಲ್ರಿಗೂ. ಇದು ಆಗಿರ್ಬೇಕು ಗೈಸ್, ಸೀದೋಗುತ್ತೆ ಆಮೇಲೆ ಎತ್ತಿಡ್ಲಾ ಆಗಿರ್ಬೇಕು. ಅದೇ ನನ್ನ ಕೈಯೇ ಸುಡುತ್ತಲ್ವಲ್ಲ, ಈಗ ಸುಡ್ತಾರೆ. ಎತ್ಬಿಡೋಣ. ಓಕೆ ಗೈಸ್, ಡನ್. ನೆಕ್ಸ್ಟ್ ರೌಂಡ್ ಇವಾಗ ಹಾಕ್ಬೇಕು. ಫಸ್ಟ್ ಒಂದು ಟೇಸ್ಟ್ ನೋಡ್ಬಿಡೋಣ. ಒಂದು ಏನಂತಿ ತಿನ್ನ ನೋಡ್ಬಿಡೋಣ ಗೈಸ್. ಟೇಸ್ಟ್ ನೋಡ್ಬಿಡೋಣ ಫಸ್ಟು, ಯಾಕಂದರೆ ಉಪ್ಪು ಸಪ್ಪೆ ಖಾರ ಏನೋ ಗೊತ್ತಿಲ್ಲ ನಮಗೆ. ನೋಡ್ಬಿಡೋಣ ಫಸ್ಟ್. ಸುಡ್ತಾ ಇದೆ. ಓ ಬೆಂದಿದೆ ಅನಿಸುತ್ತೆ ಚೆನ್ನಾಗಿ. ಆಹಾ ಸುಡ್ತಾ ಇದೆ, ಮುಟ್ಟಕ್ಕಾಗ್ತಲ್ಲ ಗೈಸ್ ಅದನ್ನ. ಓ ವಾವ್. ಅಯ್ಯೋ ಸುಡ್ತಾ ಕೂತೈತೆ, ತಿನ್ನಕ್ಕಾಗ್ತಲ್ಲ. ಬಟ್ ಮಸಾಲ ಇದು ಮಸಾಲ ಮಾತ್ರ ಅಮೇಝಿಂಗ್. ಏನು ಗೊತ್ತಾ, ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಷ್ಟೇ. ಆಮೇಲೆ ಅದೆಲ್ಲ ವೇಸ್ಟ್ ಆಗಿಬಿಟ್ರೆ ಕಷ್ಟ ಅಲ್ವಾ ಗೈಸ್. ಇವಾಗ ತಿಂತಾ ಇದ್ದೀನಿ. ಓಕೆನಾ, ಇಷ್ಟು ಬೇಯಿಸಿದ್ರೆ ಸಾಕಲ್ವಾ? ಸಖತ್ತಾಗಿದೆ ಗೈಸ್. ಹೆಂಗಿದೆ ವಿಶಾಲ? ಚೆನ್ನಾಗಿದೆಯಾ? ಸಖತ್ತಾಗಿದೆ ಗೈಸ್. ಚೆನ್ನಾಗಿದೆ ಅಲ್ಲ? ಯಮ್ಮಿ. ಚೆನ್ನಾಗಿ ಬೆಂದಿದೆ ಇಲ್ಲಿ ನೋಡಿ. ಬೆಂದಿದೆ ಅಲ್ಲ? ಪರ್ಫೆಕ್ಟ್. ಕನಿಕಾ ಶಿ ಬಿಕೇಮ್ ಎ ಚೆಫ್. ಖಾರ ಇದೆ ಸ್ವಲ್ಪ, ಸ್ಪೈಸಿ ಇರ್ಬೇಕು. ಪಿ ಜಿಯಲ್ಲಿ ಯಾವ ಆಟ ಆಡ್ತಾ ಇದೀವಿ ನೋಡಿ. ಆಂಟಿ ಕ್ಷಮಿಸಿ ಆಂಟಿ, ದಯವಿಟ್ಟು ಕ್ಷಮಿಸಿ. ಪಿ ಜಿ ಆಂಟಿ ನೋಡಿದ್ರೆ ನನಗೆ ಬೈಕೊಂತಾರೆ, ಚೆನ್ನಾಗಿ ಬೈತಾರೆ. ಏನಿದು ಪಿ ಜಿಯಲ್ಲೆಲ್ಲ ಫಿಶ್ ಎಲ್ಲ ಮಾಡ್ಕೊಂಡಿದ್ಯಾ ಅಂತ. ಒಂದಾದರೆ ಸರಿ, ಬಟ್ ಇಷ್ಟೆಲ್ಲ ಮಾಡ್ತಾ ಇದೀವಲ್ಲ ಆಂಟಿ ಬೈತಾರೆ. ಬೈಸ್ಕೊಳ್ಳೋದು ಒಂದ್ಸತಿ. ಆಂಟಿ ಇನ್ಯಾವತ್ತೂ ಮಾಡಲ್ಲ ಆಂಟಿ. ಹಾಂ ಗೈಸ್, ನಿಜವಾಗ್ಲೂ ನಾನು ಇರ್ಲಿ ಅಂದ್ಬಿಟ್ಟು 2 ಫಿಶ್ ಫ್ರೈ ತಂದಿದ್ದೆ ತಾನೇ, ಎಲ್ಲ ಖಾಲಿ. ಇದು 3ನೇ ಸತಿ ಮಸಾಲೆ ಮಾಡಿರೋದು. ಮಸಾಲನೇ ಇಲ್ಲ ಇದರಲ್ಲಿ. 3ನೇ ಸತಿ ಮಾಡ್ಕೊಂಬಂದಿರೋದು. ನೋಡಿ 3ನೇ ಸತಿ ಸಾಕಾಗತ್ತೆ. ಇಷ್ಟು ಇನ್ನೆಷ್ಟಿದೆ ಎಲ್ಲ ಆಗ್ತಾ ಇದೆ. ಅಲ್ಲಾಗಿದೆ ನೋಡಿ, ಬನ್ನಿ ನೋಡಿ. ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ? ಕ್ರಿಸ್ಪಿ ನೋಡಿ. ನಂಗೆ ಹೆಲ್ಪ್ ಮಾಡೋಕ್ಕೆ ಎಷ್ಟು ಜನ ಬಂದ್ಬಿಟ್ರು ಇವರೆಲ್ಲ. ನಮ್ಮ ಗ್ಯಾಂಗ್ ಇರೋಲ್ಲ, ನಮ್ಮ ದೋಸ್ತ ಅಲ್ಲ. ಹೌದಲ್ಲಿ ಹುಬ್ಳಿಯೊಳು ಗೈಸ್. ಯಾರ್ಯಾರು ಹುಬ್ಳಿಯವ್ರು ಇದ್ದೀರಾ ಎಲ್ಲರೂ ಕಮೆಂಟ್ ಮಾಡಿ ಹಾಯ್ ಅಂತ. ಎಲ್ರಿಗೂ ನನ್ನ ಕಡೆಯಿಂದ ಹಾಯ್. ಆ್ಯಂಡ್ ಅತಿ ಶೀಘ್ರದಲ್ಲಿ ನಾನು ಹುಬ್ಳಿಗೆ ಬರ್ತೀನಿ. ಸಾರಿ, ಬಿಜಾಪುರಕ್ಕೆ ಬರ್ತೀನಿ ಅತಿ ಶೀಘ್ರದಲ್ಲಿ. ಗೈಸ್, ವಿ ಆರ್ ಅಟ್ ದ ಫೈನಲ್ ಸ್ಟೇಜ್. ಎಲ್ಲ ಹಾಕಿದ್ದೀವಿ, ಇನ್ನೆರಡಿದೆ. ಇಲ್ಲೆರಡು ಬೇಯ್ತಾ ಇದೆ, ಆಗಿರಬೇಕು. ಆಗಿದೆ ಕವ್ಯ, ಎತ್ತಕ್ಲಾ? ಆಗಿದೆ ಗೈಸ್. ಅಪ್ಪ ಹಾಂ, ತೊಗೊಂಬ ಅಷ್ಟೊತ್ತಿಗೆ. ಅಯ್ಯೋ ಹಾಂ, ಇದು ಎತ್ತ ನೋಡಿ. ಲಾಸ್ಟಲ್ಲಿ ಹಿಂಗೆ ಹಚ್ಚಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಆಮೇಲೆ ಫಸ್ಟು ಮಸಾಲೆನಲ್ಲಿ ಟೇಸ್ಟ್ ಚೆನ್ನಾಗಿತ್ತು. ನಾವು 3 ಸತಿ ಮಸಾಲೆ ಮಾಡಿದ್ದೀವಲ್ಲ, ಇದರಲ್ಲಿ ಹೆಂಗೋ ಗೊತ್ತಿಲ್ಲ ನನಗೆ. ಈ 3ನೇ ಮಸಾಲೆನಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ. ಮುಶಲ ಬೇಗ ಬರಬೇಕು ನಮಗೆ. ಲಾಸ್ಟ್ನೇದು ಬೇಯ್ತಾ ಇದೆ ನೋಡಿ. ಎಲ್ಲ ಮುಗೀತು, ತಿನ್ನೋದೊಂದೇ ಬಾಕಿ. ಟೇಸ್ಟ್ ಅಂತೂ ಮಸ್ತಾಗಿದೆ. ಬಟ್ 3 ಸತಿ ಮಸಾಲೆ ಮಾಡಿದ್ದೀನಿ. ಫಸ್ಟ್ನೇ ಮಸಾಲ ಮಾಡಿದ್ನಲ್ಲ, ಅದರಲ್ಲಿ ಟೇಸ್ಟು ಸಖತ್ತಾಗಿತ್ತು. ಇದು 3ನೇ ಮಸಾಲೆ ಅದ್ರಲ್ಲಿ ಹೆಂಗಿದೆ ನನಗೆ ದೇವರಣೆಗೂ ಗೊತ್ತಿಲ್ಲ. ತಿಂತೀನಿ ನಾನು, ಕಾವ್ಯ ಮತ್ತು ವಿಶಾಲ 3 ಜನನೂ ಕುತ್ಕೊಂಡು ತಿಂತೀವಿ. ಮಿಕ್ತೋರು ಇದ್ದಾರೆ ಫ್ರೆಂಡ್ಸು ಇನ್ನು, ಅವರೆಲ್ಲ ವೆಜಿಟೇರಿಯನ್ಸ್. ಅವ್ರು ಯಾರೂ ತಿನ್ನಲ್ಲ ನಾನ್ ವೆಜ್ಜು. ನಾವು 3 ಜನ ಮಾತ್ರ ನಾನ್ ವೆಜಿಟೇರಿಯನ್ಸು. ಅದಕ್ಕೆ 3 ಜನಕ್ಕೆ ಮಾಡಿದ್ದೀನಿ. ತಿನ್ನಬೇಕು. ಗಂಟ್ಲೆಲ್ಲ ಹಾಳಾಗ್ಬಿಟ್ಟೈತೆ ಆಗಲೇ, ಕೆಮ್ಮಿ. ಅಯ್ಯಪ್ಪ, ಆಗಲಿ ಹೇಳ್ತೀನಿ. ನಾನಂತೂ ರೈಸು ಗೀಸು ಏನು ತೊಗೊಂಡಿಲ್ಲ. 3 ಫಿಶ್ ತೊಗೊಂಡು ಬಾರ್ಸದೆ. ಗೈಸ್ ರೆಡಿ. ನಾವು ಇವಾಗ ತಿನ್ನಬೇಕು. ಈರುಳ್ಳಿ ಎಲ್ರಿಗೂ
ಇವರೆಲ್ಲ ತಿಂತವ್ರ ಅನ್ನ, ನಾನು ಬರೀ ಇದೊಂದೇ ತಿನ್ನೋದು ಗೈಸ್. ತಿನ್ನೋಣ ಹೆಂಗಿರುತ್ತೆ ಅಂತ ಹಾಕೊಳ್ರಿ. ಹಾಂ, ಎತ್ಕೊಳ್ರಿ ತಿನ್ನೋಣ. ತಿನ್ನು ಎತ್ಕೊ. ಕವಿಯರ ಎತ್ಕೊಳ್ಳಿ ಗೈಸ್. ಇವಾಗ ಟೇಸ್ಟ್ ನೋಡೋಣ. ಫಸ್ಟು ನಾನು ನಿಮಗೆ ಟೇಸ್ಟ್ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಬಿಟ್ಕೊತಾ ಇದೆ, ಹಿಂಗಂದರೆ ಸಾಕು ಬಿಟ್ಕೊತಾ ಇದೆ. ಇವಾಗ ಇಷ್ಟು ತಗೊಂಡು ಸ್ವರ್ಗ. ಸಖತ್ತಾಗಿದೆ ಗೈಸ್, ನಿಜವಾಗ್ಲೂ ಚೆನ್ನಾಗಿದೆ. ತಿನ್ರಿ ಹೆಂಗೈತೆ ನೋಡ್ರಿ. ಎತ್ಕೊಳ್ರಿ, ತಿನ್ಬಿಟ್ಟು ಟೇಸ್ಟ್ ಹೇಳ್ತೀರಾ? ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಆಯ್ತು. ಕವಿಯರೆ ಹಾಕ್ಕೊಂಡು ಟೇಸ್ಟ್ ನೋಡಿ. ಈರುಳ್ಳಿ ತಗೊಳ್ಳಿ ಇಲ್ಲಿ ಗೈಸ್. ನೋಡಿ ಅವರೆಲ್ಲ ವೆಜಿಟೇರಿಯನ್ ಪೀಪಲ್ಸು ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾವ್ರೆ. ನಾವೆಲ್ಲ ತಿಂತಾ ಇದ್ರೆ ಬಂದು ನಿಂತ್ಕೊಂಡು ನೋಡ್ತಾರೆ. ನಿನ್ನ ಹಿಡಿತಲ್ಲ ಬರೇ, ನಿನ್ನ ಹಿಡಿತಲ್ಲಪ್ಪ. ಅವ್ರಿಗೆ ಕ್ಯೂರಿಯಾಸಿಟಿ ಫಿಶ್ ಹೆಂಗಿದೆ ನೋಡಕ್ಕೆ ಅಂತ. ಇಲ್ಲಿ ನೋಡ್ರಿ ಫಿಶ್ ಹಿಂಗಿದೆ, ಸಖತ್ತಾಗಿದೆ ಟೇಸ್ಟ್. ನೀನು ಹಿಡಿತಲ್ಲ ಬಾರಲ್ಲೇ ಥೂ ನಿನ್ನ. ಕಮ್, ಶಿ ವಾಂಟ್ ಟು ಸಿ. ಹಾಂ ನೋಡ ಇದೆ ಚೆನ್ನಾಗೈತೆ. ಹೆಂಗೈತೆ ವಿಶಾಲ? ಮಸ್ತ್ ಆಗೈತೆ. ಕವ್ಯ ಹೆಂಗಿದೆ ಕವ್ಯ? ಅವಳು ನೋಡು ಅವಳು. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಫಾಲೋ ಮಾಡಿ. PGಯಲ್ಲಿ ಯಾವ್ಯಾವ ಕೆಲಸ ಮಾಡ್ತಾ ಇರ್ತೀವಿ ನೋಡಿ. ನಾವು ಫಿಶ್ಶು ಮಾಡಿಬಿಟ್ಟಿವಿ, ಫಿಶ್ಶು ಮಾಡ್ಕೊಂಡು ತಿನ್ಬಿಟ್ವಿ. ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ PGಯಲ್ಲಿ ನಾನು ಫಿಶ್ ಮಾಡಿರೋದು. ಸಖತ್ತಾಗಿ ಬಂದೈತೆ. ಚೆನ್ನಾಗೈತಲ್ಲ? ಸಖತ್ತಾಗಿ ಬಂದೈತೆ. ನಾನು ಹೇಳಿರೋ ಥರನೇ ಮಸಾಲೆನ ಮಾಡಿಕೊಂಡು ನೀವು ನಾಳೆಗೆ ಫಿಶ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ.